ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತಕ್ಕಂಥ ಇದು ಫ್ಲವರ್ ಡಿಸೈನು, ಅಂದರೆ ಬಳ್ಳಿ ಮೇಲಿರ್ತಕ್ಕಂಥ ಡಿಸೈನು. ಇದು ಆ್ಯಕ್ಚುಲಿ ಬ್ಲೌಸ್ಗೂ ಹಾಕ್ತಾರೆ, ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ ಒಂದು ಸೈಡ್ ಹಾಕ್ತಾರೆ ಅಷ್ಟೇ. ಇದನ್ನ ಜಾಸ್ತಿ ಡ್ರೆಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಇದು ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಅದೇ ಡಿಸೈನ್ನ ಈ ಥರ ಪೇಪರ್ ಮೇಲೆ ಟ್ರೇಸ್ ಮಾಡ್ಕೊಂಡಿದ್ದೀನಿ. ಟ್ರೇಸ್ ಮಾಡ್ಕೊಂಡು ಈ ಕ್ಲಾತ್ ಕೆಳಗಡೆ ಇಟ್ಟು ಬಟ್ಟೆ ಮೇಲೆ ಮಾರ್ಕ್ ಮಾಡ್ಕೊತೀನಿ ನೋಡಿ. ಕರೆಕ್ಟಾಗಿ ಅದು ಹೆಂಗೆ ಬಂದಿದೆ ಹಂಗೆ ಲೈನ್ ಹಾಕ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಕಾಟನ್ ಕ್ಲಾತ್ ಆಗಿರೋದ್ರಿಂದ ಸ್ವಲ್ಪ ಕಾಣಿಸುತ್ತೆ. ನೀವು ಬೇರೆ ದಪ್ಪ ಕ್ಲಾತ್ ಮೇಲೆ ಏನಾದರೂ ಇಟ್ಕೊಂಡು ಮಾರ್ಕ್ ಮಾಡ್ಕೊತೀವಿ ಅಂದರೆ ಕೆಳಗಡೆ ಲೈಟ್ ಫೋಕಸ್ ಬಿಟ್ಟು ಮಾಡ್ಕೊಳ್ರಿ, ಕರೆಕ್ಟಾಗಿ ಈಸಿಯಾಗಿ ಬರುತ್ತೆ ನೋಡಿ. ಟ್ರೇಸಿಂಗ್ ಮಾಡ್ಕೊಂಡು ತುಂಬ ಈಸಿ ಆಗುತ್ತೆ ಈ ಥರ. ಇಲ್ಲ ನಮಗೆ ಸುಮ್ಮನೆ ಕಷ್ಟ ಆಗುತ್ತೆ, ಪೇಪರೆಲ್ಲ ಅದೇ ರಿಸ್ಕ್ ಆಗುತ್ತೆ ಅಂದರೆ ಈ ಥರ ಕರೆಕ್ಟಾಗಿ ಆಲ್ಮೋಸ್ಟ್ ನಾನೆಲ್ಲ ಬ್ಲೌಸ್ ಡಿಸೈನ್ ಇದೇ ಥರ ನೋಡಿರಿ ಹಾಕೋದು. ಕೆಳಗಡೆ ಮಾರ್ಕ್ ಅದು ಟ್ರೇಸಿಂಗ್ ಪೇಪರ್ ಇಟ್ಟು ಮೇಲ್ಗಡೆ ಮಾರ್ಕ್ ಮಾಡಿಬಿಡ್ತೀನಿ, ಈಸಿಯಾಗಿ ಆಗುತ್ತೆ. ಬಟ್ ಪೆನ್ನಲ್ಲಿ ಮಾಡೋದಿಲ್ಲ ನಾನು, ಆ್ಯಕ್ಚುಲಿ ಬಟ್ಟೆ ಮಾರ್ಕರಲ್ಲಿ ಮಾಡ್ತೀನಿ. ಬೈ ಚಾನ್ಸ್ ಏನಾದರೂ ನಮಗೆ ಬೇಡ ಡಿಸೈನ್ ಚೇಂಜ್ ಮಾಡಬೇಕು ಅಂದಾಗ ಅದು ಈಸಿಯಾಗಿ ಕ್ಲಾತಲ್ಲಿ ರಿಮೂವ್ ಮಾಡಿದ್ರೆ ಕ್ಲೀನ್ ಆಗುತ್ತೆ ನೋಡಿರಿ. ಇದು ಪೆನ್ ಮಾರ್ಕರು, ಇದು ಸುಮ್ಮನೆ ಜಸ್ಟ್ ಬೇರೆ ಕ್ಲಾತಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ. ಈಗ ಅದು ಹೆಸರು ಶೇಪಲ್ಲಿ ಬಳ್ಳಿ ಬಂದಿದೆಯಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಜೆರಿ ಥ್ರೆಡ್ ಹಾಕ್ತಾಯಿದ್ದೀನಿ ನೋಡಿರಿ. ಅದು ಹೆಸರು ಶೇಪ್ ಮೇಲೆ ಮತ್ತು ಅದು ಫ್ಲವರ್ಗೆ ಹೋಗಿರೋ ಒಂದು ಲೈನ್ ಮೇಲೆ ನಾನು 2 ಲೈನ್ ಜರಿ ಥ್ರೆಡ್ ಹಾಕ್ತಾಯಿದ್ದೀನಿ ನೋಡಿರಿ. ಈ ಲೆಫ್ಟ್ ಸೈಡಲ್ಲಿ ಹೋಗ್ಬೇಕಾದ್ರೆ ಅದರೊಳಗಡೆ ಹೋಗಿ ಮತ್ತು ಅದೇ ರಿವರ್ಸ್ ಬಂದರೆ ಅಲ್ಲಿ 2 ಲೈನ್ ಕಂಪ್ಲೀಟ್ ಆಯ್ತು ನೋಡಿರಿ. ಸಪ್ರೇಟಾಗಿ ಹಾಕೋದು ಬೇಡ, ಒಂದೇ ಲೈನಲ್ಲೇ ಹೋಗ್ತಾನೆ 2 ಎಳೆ ಹಾಕ್ಬೋದು ನೋಡಿ. ಕರೆಕ್ಟಾಗಿ ಒಂದು ಎಳೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ಸ್ವಲ್ಪ ಸರ್ಕಲ್ ಶೇಪಿಂದು ಡಿಸೈನ್ ಬಂದಿದೆಯಲ್ಲ, ಅದ್ರ ಕೆಳಗಡೆ ಹೋಗ್ಬೇಕಲ್ಲ, ಹೋಗಿ ಮತ್ತು ರಿವರ್ಸ್ ಅದ್ರ ಪಕ್ಕನೇ ಬಂದು ಮತ್ತೆ ಮೇಲ್ಗಡೆ ಹೋಗ್ತಾಯಿದ್ದೀನಿ ನೋಡಿ. ಈಗ ಮತ್ತೆ ಎಲ್ಲಿವರೆಗೂ ಅಲ್ಲಿವರೆಗೂ ಮಾರ್ಕ್ ಮಾಡಿದ್ದೆ, ಮತ್ತು ರಿವರ್ಸ್ ಕೆಳಗಡೆ ಬರ್ತಾಯಿದ್ದೀನಿ ನೋಡಿ. ಈ ಸೈಡ್ ಈಸಿಯಾಗಿ ಹಾಕ್ಬೋದು ನೋಡಿರಿ, ಎಷ್ಟು ನೀಟಾಗಿ ಬರ್ತದೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅದು ಸೂಜಿ ದಾರದಲ್ಲೇ ಹಾಕಿರೋದು ನೋಡಿರಿ, ಇದು ಕ್ರೋಶಾ ಕಡ್ಡಿಲಿ ಹಾಕಿಲ್ಲ. ಈಗ ನೋಡಿರಿ, ಈಗ ರೌಂಡ್ ಶೇಪಿಂದ ಬಂದಿದೆಯಲ್ವ, ಅದಕ್ಕೆ ಹಾಕ್ಬೇಕಾದ್ರೆ ನಾನು ಮೇಲ್ಗಡೆ ಹೋಗಿ ಮತ್ತು ಅದ್ರ ಪಕ್ಕನೇ ರಿವರ್ಸ್ ಬರ್ತಾಯಿದ್ದೀನಿ. ಆಗ ಅಲ್ಲಿ 2 ಲೈನ್ ಆಯ್ತು ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು, ತುಂಬ ಚೆನ್ನಾಗಿದೆ ನೋಡಿ. ಈಸಿಯಾಗಿ ಕಲಿಯೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಸೂಜಿ ದಾರದಲ್ಲೇ ಇದನ್ನು ಹಾಕಿರೋದು, ಕ್ರೋಶಾ ಕಡ್ಡಿ ಬಳಸಿಲ್ಲ ನೋಡಿ. ಕ್ರೋಶಾ ಕಡ್ಡಿಲೂ ಹಾಕ್ಬೋದು, ಬಟ್ ಈಸಿ ಇರೋದನ್ನ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ ನಾನು ಆಲ್ಮೋಸ್ಟ್ ಇವನ್ನ ಸೂಜಿ ದಾರದಲ್ಲೇ ಹಾಕ್ತಾಯಿದ್ದೀನಿ ನೋಡಿ. ಈಗ ನೋಡಿ ಮೇಲ್ಗಡೆ ಬರ್ತಾಯಿದ್ದೀನಿ, ಮತ್ತು ಅದ್ರ ಪಕ್ಕ ಇನ್ನೊಂದು ಸಲ ಕೆಳಗಡೆ ಹೋಗ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಎಸ್ ಶೇಪ್ ಒಂದು ಸಲ ಮತ್ತು ಸರ್ಕಲ್ ಶೇಪ್ಗೆ ಅದಕ್ಕೆ ಸಪ್ರೇಟ್ ಆಗ್ತಿಲ್ಲ, ಒಂದೇ ಲೈನಲ್ಲೇ ಎಲ್ಲವನ್ನು ಕಂಪ್ಲೀಟ್ ಮಾಡ್ಕೊತ ಬಂತೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಡಿಸೈನು. ಈಗ ಎಂಡ್ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನಾನು ಸೆಂಟ್ರಲ್ಲಿ ಇದು ಸ್ಟೋನ್ ಬೀಡ್ಸ್ ಇಟ್ಟಿದ್ದಾರೆ, ನನ್ನ ಹತ್ರ ಸ್ಟೋನ್ ಬೀಡ್ಸ್ ಇಲ್ಲ ಅಂತೇಳಿ ನಾನು ಆಲ್ಟರ್ನೇಟ್ ಆಗಿರ್ತಕ್ಕಂಥ ಬೀಡ್ಸ್ ಇಟ್ಟಿದ್ದೀನಿ ನೋಡಿರಿ. ಸಿಲ್ವರ್ ಕಲರಲ್ಲಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೂ ಸೇಮ್ ಸ್ಟೋನ್ ಟೈಪೇ ಬರುತ್ತೆ ಇದೂ. ಈಗ ಕಟ್ ವರ್ಕ್ ಬೀಡ್ಸ್ ಹಾಕಿನಿ ಮತ್ತು ಚಮಕಿ ಯೂಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಸೂಜಿ ದಾರ ತೊಗೊಂಡಿದ್ದೀನಿ. ಈಗ ಆ ಚಮಕಿ ಪಕ್ಕದಿಂದಲೇ 3 ಕಟ್ ವರ್ಕ್ ಬೀಡ್ಸು, 1 ಚಮಕಿ ಹಾಕಿದ್ದೀನಿ ನೋಡಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ, ಈಸಿಯಾಗಿ ಹಾಕ್ಬೋದು. ಇದು ಆ್ಯಕ್ಚುಲಿ ಮಕ್ಕಳದು ಟಾಪು ಅದ್ರ ಮೇಲೂ ಹಾಕ್ಬೋದು ನೋಡಿರಿ. ಇಲ್ಲ ಲೆಹಂಗದ ಮೇಲೆ ಏನಾದರೂ ಒಂದು ಡಿಸೈನ್ ಹಾಕಿದರೂ ತುಂಬ ಚೆನ್ನಾಗಿರುತ್ತೆ ಒಂದು ಸೈಡಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ, ಯಾಕಂದರೆ ಕಟ್ ವರ್ಕ್ ಬೀಡ್ಸು ಮಲ್ಟಿ ಕಲರಿಂದ ಬಳಸಿರ್ತೀವ, ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಕರೆಕ್ಟಾಗಿ ಮಾರ್ಕ್ ಹೆಂಗೆ ಮಾಡಿದ್ದೀವೋ ಅದ್ರ ಮೇಲೇ ಹಾಕ್ಕೊಂತ ಬರ್ರಿ, ಈಸಿಯಾಗಿ ಹಾಕ್ಬೋದು ನೋಡಿ. ಆ್ಯಕ್ಚುಲಿ ಫಾಸ್ಟ್ ಮಾಡಿ ತೋರಿಸಿದ್ದೀನಿ, ಇದನ್ನು ತುಂಬ ಸ್ಲೋ ಮಾಡಿದರೆ ಫುಲ್ಲು 1 ಅವರ್ ಲೆಂತ್ ಆಗಿಬಿಡುತ್ತೆ ವೀಡಿಯೋ. ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಮಾಡಿ ತೋರಿಸಿದ್ದೀನಿ. ಏನಿಲ್ಲ ನೋಡಿರಿ, 3 ಕಟ್ ವರ್ಕ್ ಬೀಡ್ಸು ಮತ್ತು 1 ಚಮಕಿ, ಅದ್ರ ಮೇಲೆ ಚಮಕಿ ಒಳಗಡೆಯಿಂದ ನೀರು ಕೆಳಗೆ ಹೊಡೋಗಿ ಮತ್ತು ಅದ್ರ ಪಕ್ಕ ಮತ್ತೆ ಬರೋದಷ್ಟೇ. ತುಂಬ ಈಸಿ ಇದೆ ನೋಡಿರಿ ಡಿಸೈನು. ಈಗ ಥ್ರೆಡ್ಡು ಕಂಪ್ಲೀಟ್ ಆಯ್ತು ನೋಡಿರಿ, ಇದು ಹಾಕಿದರೆ ಕಂಪ್ಲೀಟ್ ಮುಗ್ದೋಗುತ್ತೆ ಥ್ರೆಡ್ಡು. ಈಗ ನೆಕ್ಸ್ಟು ಕೆಳಗಡೆ ಲಾಕ್ ಮಾಡ್ತೀನಿ ನಾನು. ಕೆಳಗಡೆ ಲಾಕ್ ಮಾಡಿ ನೆಕ್ಸ್ಟ್ ಬೇರೆ ದಾರ ತಗೊಂಡು ಹಾಕ್ತೀನಿ ನೋಡಿ.
ಈಗ ಕೆಳಗಡೆ ಲಾಕ್ ಮಾಡೋದಂದರೆ ಕೆಳಗಡೆ ಕಟ್ ಮಾಡಿರ್ತೀವಲ್ಲ ಅಲ್ಲೇ ಗಂಟು ಹಾಕ್ಬಿಡಿ. ಗಂಟು ಹಾಕಿದರೆ ಕರೆಕ್ಟಾಗಿ ಲಾಕ್ ಆಗಿಬಿಡುತ್ತೆ. ಇದು ಮಾಮೂಲು ಮಿಷನ್ ದಾರ ನೋಡಿ, ನಾನು ಜಿಗ್ ವೈರ್ ಬಳಸಿಲ್ಲ. ಈ ಥರ ಸೂಜಿ ದಾರದಲ್ಲಿ ಹಾಕೋದಕ್ಕೆ ನಾನು ಆಲ್ಮೋಸ್ಟು ಮಿಷನ್ ದಾರನೇ ಪ್ರಿಫರ್ ಮಾಡ್ತೀನಿ. ಇದು ಜಿಗ್ ವೈರ್ ಅಂದರೆ ಅಂದರೆ ಇದು ಬೀಳುತ್ತದು. ಅದಕ್ಕೋಸ್ಕರ ನಾನು ಸೂಜಿ ದಾರನೇ ತೊಗೊತೀನಿ, ತುಂಬ ಈಸಿಯಾಗಿ ಹಾಕ್ಬೋದು. ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಈ ಲೆಹಂಗಗಳಿಗೆ, ಟಾಪುಗಳಿಗೆ ಅವಕ್ಕೂ ಚೆನ್ನಾಗಿರುತ್ತೆ ನೋಡಿ. ಮೂರು ಕಟ್ ವರ್ಕ್ ಬೀಡ್ಸು ಒಂದು ಚಮಕಿ ಮೇಲೆ ಹಾಕಿ ತಗೊಳ್ಳೋದು ನೋಡಿ, ಈಸಿಯಾಗಿದೆ. ಕ್ರೋಶ ಕಡ್ಡಿಲೂ ಹಾಕ್ಬೋದು ಇದನ್ನು, ಬಟ್ ಕ್ರೋಶ ಕಡ್ಡಿಗಿಂತ ಸೂಜಿ ದಾರದಲ್ಲೂ ಚೆನ್ನಾಗಿ ಹಾಕ್ಬೋದು ನೋಡಿ. ಈ ಥ್ರೆಡ್ ಅಂದರೆ ಸ್ವಲ್ಪ ಕ್ರೋಶ ಕಡ್ಡಿಲಿ ಹಾಕಿದ್ರೆ ಚೆನ್ನಾಗಿ, ಬಟ್ ಬೀಡ್ಸ್ ಆಲ್ಮೋಸ್ಟು ಮಾಮೂಲು ಸೂಜಿ ದಾರದಲ್ಲಿ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಈಸಿಯಾಗಿ ಹಾಕ್ಬೋದು ನೋಡಿ, ಇದರಲ್ಲಿ ಏನಂತ ಕಷ್ಟ ಇಲ್ಲ, ಏನಿಲ್ಲ, ಸುಲಭವಾಗಿ ಹಾಕ್ಬೋದು ನೋಡಿ. ಪ್ರಯತ್ನ ಪಡಬೇಕು, ಹಾಕ್ಬೇಕನ್ನೋ ಒಂದು ಪೇಷನ್ಸ್ ಇರ್ಬೇಕು ನೋಡಿ. ನೀಟಾಗಿ ಬಂದ್ಬಿಡುತ್ತೆ ಡಿಸೈನ್ ಮಾತ್ರ. ಕರೆಕ್ಟಾಗಿ ಒಂದ್ರ ಪಕ್ಕ ಒಂದು ಕರೆಕ್ಟಾಗಿ ಜೋಡಿಸಿರೋ ಥರ ಇರ್ಬೇಕು ನೋಡಿರಿ. ಇವಾಗ ಅಲ್ಲಿ ಮಧ್ಯದಲ್ಲಿ ಕುಂದನ್ ಇಟ್ಟಿದ್ದೀನಲ್ವ, ಅದ್ರ ನಾವು ಇವಾಗ ಒಂದು ಕಡೆ ಬಂದಿರ್ತೀವಿ ಅಂದರೆ ಅದ್ರ ಪಕ್ಕದಲ್ಲೇ ಗ್ಯಾಪ್ ಕೊಡೋಕೆ ಹೋಗ್ಬೇಡ್ರಿ. ಜಾಸ್ತಿ ಗ್ಯಾಪ್ ಕೊಟ್ಟರೆ ಏನಾಗುತ್ತೆ, ಈ ಒಂದು ನಿರ್ದಿಷ್ಟ ಪ್ಲೇಸಿಂದ ಸುತ್ತ ಹೋಗಿದೆ ಅಂತ ಒಂದು ಐಡೆಂಟಿ ಸಿಗಲ್ಲ, ಅಂದರೆ ನೀಟಾಗಿ ಕಾಣೋದಿಲ್ಲ. ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀವಿ, ಇನ್ನೂ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಏನಾಗುತ್ತೆ, ಆ ಮಧ್ಯದಲ್ಲಿರೋ ಗ್ಯಾಪ್ ಕವರ್ ಆಗೋದಿಲ್ಲ, ಅದು ಸ್ವಲ್ಪ ಗ್ಯಾಪ್ ಅನಿಸ್ಬಿಡುತ್ತೆ. ನೀಟಾಗಿ ಬರ್ಬೇಕಂದ್ರೆ ಒಂದ್ರ ಪಕ್ಕ ಒಂದು ಸರಿಯಾಗಿ ಜೋಡಿಸಿರೋ ಥರ ಇರ್ಬೇಕು ನೋಡಿರಿ. ಈಗ ಸ್ಟ್ರೈಟ್ ಲೈನ್ ಆದರೆ ನೀಟಾಗಿ ಜೋಡಿಸ್ಬಿಡ್ತೀವಿ, ಬಟ್ ಈ ಸೆಂಟ್ರಿಂದ ಸುತ್ತ ಹಾಕೊಂಡು ಬರ್ಬೇಕಂದ್ರೆ ಸ್ವಲ್ಪ ಅದು ಭಾಳ ಕರೆಕ್ಟಾಗಿ ಹಾಕೋರಿಗೆ ಮಾತ್ರ ಗೊತ್ತಾಗುತ್ತಿದ್ದು. ಕರೆಕ್ಟಾಗಿ ಒಂದ್ರ ಪಕ್ಕ ಒಂದು ಮಣಿ ಹೆಂಗೆ ಜೋಡಿಸ್ತೀವೋ ಆ ಥರ ಬಂದಿರ್ಬೇಕು ನೋಡಿರಿ. ಇವಾಗ ಸ್ಟ್ರೈಟ್ ಆಗಾದರೆ ಒಂದ್ರ ಪಕ್ಕ ಒಂದು ನೀಟಾಗಿ ಜೋಡಿಸ್ಬಿಡ್ತೀರ, ಬಟ್ ಸೆಂಟ್ರ್ ಪಾಯಿಂಟಿಂದ ಸುತ್ತ ಹಾಕೊಂಡು ಬರ್ಬೇಕಂದ್ರೆ ಅದು ಸ್ವಲ್ಪ ಭಾಳ ತ್ರಾಸಾಗುತ್ತೆ. ಅದಕ್ಕೋಸ್ಕರ ಇವಾಗ ಒಂದು ಹಾಕ್ತೀವಿ ಅಂದಮೇಲೆ ಅದ್ರ ಪಕ್ಕನೇ ಬಂದು ಅದ್ರ ಪಕ್ಕನೇ ಹೋಗ್ಬೇಕು ನೋಡಿ. ಗ್ಯಾಪ್ ಕೊಡೋಕೆ ಹೋಗ್ಬೇಡ್ರಿ, ಸೆಂಟ್ರಲ್ಲಿ ಮಾತ್ರ ಗ್ಯಾಪ್ ಕೊಡೋಕೆ ಹೋಗ್ಬೇಡ್ರಿ. ಈ ಸೈಡಲ್ಲಿ ಸುತ್ತ ಇರುತ್ತಲ್ಲ, ಸೆಂಟ್ರ್ ಪಾಯಿಂಟಿಂದ ಸುತ್ತ ಇರೋದಲ್ಲಿ ಗ್ಯಾಪ್ ಕೊಟ್ಟರೆ ಏನಂತ ವೇರಿಯೇಷನ್ ಅನಿಸಲ್ಲ, ಬಟ್ ಸೆಂಟ್ರಲ್ಲಿ ಮಾತ್ರ ಗ್ಯಾಪ್ ಕೊಡೋಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ನೀಟಾಗಿ ಹಾಕ್ಕೊಂಬಿಡ್ರಿ. ಈಗ 2 ಕಂಪ್ಲೀಟ್ ಆಗಿದೆ, ಈಗ 3ನೇದು ಹಾಕ್ತಾಯಿದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಈ ಲೆಹಂಗಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಮಾಮೂಲು ಸೀರೆ ಬ್ಲೌಸ್ಗಿಂತ ಲೆಹಂಗಕ್ಕೆ, ಮಕ್ಕಳ ಲೆಹಂಗ ಅಥವಾ ಲಂಗ ಬ್ಲೌಸು ಈ ಥರಕ್ಕೆ, ಇವಾಗ ಲಾಂಗ್ ಫ್ರಾಕು ಅಂಥವಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ತುಂಬ ಬ್ರೈಡಲ್ ಆಗಿರುತ್ತೆ ನೋಡಿರಿ ಈ ಡಿಸೈನ್. ಮಕ್ಳಿಗೆ ಏನಾದರೂ ಹಾಕಿದ್ರು ಬಳ್ಳಿ ಟೈಪು ಸೂಜಿ ದಾರದಲ್ಲಿ ಈಸಿಯಾಗಿ ಹಾಕ್ಬೋದು ನೋಡಿ. ಅದು ಬೀಡ್ಸ್ ವರ್ಕ್ ಅಂತ ತುಂಬ ಈಸಿಯಾಗಿ ಹಾಕ್ಬೋದು, ಏನು ಕಷ್ಟ ಅನಿಸೋದಿಲ್ಲ. ಬಟ್ ಥ್ರೆಡ್ಡು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಫಿನಿಶಿಂಗ್ ನೀಟಾಗಿ ಬರೋಲ್ಲ. ನಾನು ಟ್ರೈ ಮಾಡಿದ್ದೀನಿ, ಬಟ್ ಹೇಳೋಷ್ಟು ಈಸಿ, ಬಟ್ ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮಾಮೂಲು ಕ್ರೋಶ ಕಡ್ಡಿಲಿ ಹಾಕಿದಷ್ಟು ಈಸಿಯಾಗಿ ಹಾಕಕ್ಕೆ ಬರಲ್ಲ ಅದು. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ಮು ಈ ಥ್ರೆಡ್ಡು ಅಥವಾ ಜರಿ ಥ್ರೆಡ್ ಹಾಕೋದು, ಚೈನ್ ಸ್ಟಿಚ್ ಹಾಕೋದು ಮಾತ್ರ ಕ್ರೋಶ ಕಡ್ಡಿಲಿ ಪ್ರಾಕ್ಟೀಸ್ ಮಾಡಿ. ಸೂಜಿ ದಾರದಲ್ಲಿ ಹಾಕ್ಬೋದು, ಬಟ್ ಬೀಡ್ಸ್ ವರ್ಕ್ ಮಾತ್ರ ಅಲ್ಟಿಮೇಟಾಗಿ ಹಾಕ್ಬೋದು. ಬಟ್ ಈ ಥ್ರೆಡ್ ವರ್ಕ್ ಇದೆಯಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿ ಬರ್ತಾವೆ ಎಲ್ಲ ವರ್ಕ್ಗಳು. ತುಂಬ ಚೆನ್ನಾಗಿ ಕಾಮೆಂಟ್ ಮಾಡ್ತಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಏನಾದರೂ ಡೌಟ್ ಇದ್ದೇ ಕೇಳಿ, ಇಲ್ಲ ನನ್ನ ಕಡೆಯಿಂದ ಏನಾದರೂ ತೊಂದರೆ ಆದರೂ, ಅಂದರೆ ಏನೂ ಅರ್ಥ ಆಗಲಿಲ್ಲ ಅದನ್ನೂ ಕೇಳಿ, ಹೇಳ್ತೀನಿ. ನನಗೇನೇನು ಅಂತ ಬೇಜಾರಾಗೋದಿಲ್ಲ. ಬಟ್ ಸಪೋರ್ಟ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ, ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಇದು ಕಟ್ ವರ್ಕ್ ಬೀಡ್ಸಲ್ಲಿ ಇದು ಮಲ್ಟಿ ಕಲರ್ ನವರಂಗ ಅಂತ ಕೇಳಿದ್ರೆ ಕೊಡ್ತಾನೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ. ಅಂದರೆ ಈ ಬ್ರೈಡಲ್ ವರ್ಕಿಗೆ ಆಲ್ಮೋಸ್ಟು ಈ ಕಟ್ ವರ್ಕ್ ಬೀಡ್ಸಲ್ಲಿ ಇದನ್ನ ಬಳಸಿ, ತುಂಬ ಚೆನ್ನಾಗಿ ಬರುತ್ತೆ ವರ್ಕು. ಶೈನಿಂಗ್ ಅಷ್ಟೇ ಚೆನ್ನಾಗಿರುತ್ತೆ ವರ್ಕಿಂದು, ಬ್ಲೌಸಿಂದು. ತೀರಾ ನಾವು ಸಿಂಪಲ್ ಹಾಕಿದ್ರು ಈ ಕಟ್ ವರ್ಕ್ ಬೀಡ್ಸ್ ಬಳಸ್ರಿ, ತುಂಬ ಅಂದರೆ ಒಂಥರ ಯುನಿಕ್ಕಾಗಿರುತ್ತೆ. ಈ ಶುಗರ್ ಬೀಡ್ಸ್ಗಿಂತ ಇದು ತುಂಬ ಬೆಟರ್ ಅನಿಸುತ್ತೆ. ಶುಗರ್ ಬೀಡ್ಸು ಶೈನಿಂಗ್ ಇರುತ್ತೆ, ಬಟ್ ಇದರಷ್ಟೇನಲ್ಲ. ಅದಕ್ಕೋಸ್ಕರ ಆಲ್ಮೋಸ್ಟ್ ಇತ್ತೀಚೆಗೆ
ಜಾಸ್ತಿ ಕಟ್ ವರ್ಕ್ ಬೀಡ್ಸೇ ಬಳಸ್ತಿದ್ದಾರೆ ನೋಡಿರಿ. ಎಲ್ಲೂ ಶುಗರ್ ಬೀಡ್ಸ್ ಕಡಿಮೆ ಆಗಿದೆ, ಬಟ್ ಅದನ್ನೂ ಬಳಸ್ತಾರೆ ಮಧ್ಯದಲ್ಲಿ. ಬಟ್ ಇದು ಜಾಸ್ತಿ ಆಗಿದೆ ಈಗ ಅಟ್ ಪ್ರೆಸೆಂಟಲ್ಲಿ. ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸುಗಳೆಲ್ಲ. ಸಿಂಪಲ್ಲಾಗಿ ಹಾಕಿದ್ರೂ ಒಂಥರ ಸ್ಟೋನ್ ಏನೋ ಶೈನಿಂಗ್ ಇರುತ್ತಲ್ವ, ಆವಾಗ ಲುಕ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಡಿಸೈನ್ ಏನೋ ತುಂಬ ಇಷ್ಟ ಆಯಿತು, ಅದಕ್ಕೆ ನಿಮಗೂ ಗೊತ್ತಿಲ್ಲ ಅಂತ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಬಟ್ ತುಂಬ ಚೆನ್ನಾಗಿ ಬರ್ತಿದೆ ಈ ಡಿಸೈನು. ಇದು ಒಂದು ಸರ್ಕಲ್ ಶೇಪಿಂದು ನಿಮಗೆ ಕ್ಲಿಯರಾಗಿ ತೋರಿಸಿದ್ರೆ ಸಾಕು, ತಿರುಗಿ ಏನು ಬೇಕಾಗಲ್ಲ. ಇದರಲ್ಲಿ ಏನು ಅಂಥ ಕಷ್ಟ ಇಲ್ಲ ನೋಡಿ. ಈಸಿಯಾಗಿ ಕೆಳಗಡೆಯಿಂದ ಸೂಜಿ ತಗೊಂಡು 3 ಕಟ್ ವರ್ಕ್ ಪೀಡ್ಸು, ಒಂದು ಚಮಕಿ, ಅದರಿಂದ ಕೆಳಗಡೆ ಸರ್ಕಲ್ ಶೇಪ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಆ ಲೈನ್ ಮೇಲೆ ಒಳಗಡೆ ಹೋದರೆ ಮುಗೀತು, ಇಷ್ಟೇ. ಇದರಲ್ಲೇನು ಅಂಥ ಕಷ್ಟ ಇರೋದಿಲ್ಲ. ಈಗ ಜರ್ದೋಸಿ ತಗೊಂಡು ಲೀಫ್ ಶೇಪಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈಗ ತುದಿ ಇರುತ್ತಲ್ಲ, ಅಲ್ಲಿಂದ ಕರೆಕ್ಟಾಗಿ ಸೆಂಟ್ರಲ್ಲಿ ಒಂದು ಜರ್ದೋಸಿ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಅದ್ರ ಪಕ್ಕ ಲೈನ್ ಹಾಕಿದ್ದೀನಲ್ಲ ಕೆಳಗಡೆ, ಇವಾಗ ಮೇಲ್ಗಡೆ ತುದಿಯಿಂದ ಕೆಳಗಡೆ ಇಳ್ಕೊಂತ ಮೆಟ್ಲು ಹೆಂಗೆ ಬರುತ್ತೋ ಆ ಥರ ಇಳ್ಕೊಂತ ಹೋಗ್ಬೇಕಾಗ ಒಂದು ಚೂರು ಗ್ಯಾಪ್ ಕೊಟ್ಕೊಂತ ಜರ್ದೋಸಿ ಹಾಕ್ಕಂತ ಹೋಗಿ ಎರಡೂ ಸೈಡಲ್ಲಿ ಈಕ್ವಲ್ಲಾಗಿ. ಈ ಕಡೆ ಒಂದು ಹಾಕಿದರೆ ಈ ಕಡೆ ಸೈಡಲ್ಲಿ ಒಂದು ಹಾಕ್ಬೇಕು, ಆವಾಗ ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ. ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ರಿವರ್ಸ್ ಕಡಿಗೆ ತೆಗೆದು ಇನ್ನೊಂದು ಸಲ ಹಾಕಿ. ಅದು ಸ್ವಲ್ಪ ಎಕ್ಸ್ಟೆಂಡ್ ಆಗೋ ಥರ ಮಾಡೋಕ್ಕೆ ಹೋಗಬೇಡಿ ಜರ್ದೋಸಿ. ನೋಡಿರಿ, ಎರಡೂ ಸೈಡ್ ಹಾಕಿದ್ದೀನಿ. ಈಗ ಈ ಸೈಡಲ್ಲಿ ಹಾಕ್ತಿದ್ದೀನಿ ನೋಡಿ. ಒಂದ್ರ ಪಕ್ಕ ಒಂದು ನೀಟಾಗಿ ಕರೆಕ್ಟಾಗಿ. ಇವಾಗ ಮೇಲೆ ತುದಿ ಎಲೆ ಹೆಂಗೆ ಈ ಶೇಪು ತುದಿಯಿಂದ ಈ ಥರ ಕೆಳಗಡೆ ಹೋಗ್ತಾ ಅಗಲ ಬರುತ್ತೋ ಅದೇ ಥರ ನಾನು ಇವಾಗ ಲೈನ್ ಹಾಕಿದ್ದೀನಲ್ಲ, ಅದೇ ಲೈನ್ ಮೇಲೇ ಹಾಕಂತ ಹೋಗಿ. ತುಂಬ ಅಂದರೆ ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ ಲೀಫ್ ಶೇಪಲ್ಲಿ. ಬೀಡ್ಸ್ ಆಗಿರ್ಬೋದು, ಈ ಥರ ಜರ್ದೋಸಿ ಆಗಿರ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈಗ ಈ ಸೈಡಲ್ಲಿ ಒಟ್ಟು ಆ ಶೇಪ್ ಕಂಪ್ಲೀಟ್ ಆಗೋವರೆಗೂ ಹಾಕ್ತಾನೇ ಇರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ ನೋಡಿರಿ ಡಿಸೈನ್ ಮಾತ್ರ. ಈಗ ಈ ಕಡೆ ಹಾಕ್ತಿದ್ದೀನಿ, ಇದು ಕಂಪ್ಲೀಟ್ ಆಗುತ್ತೆ ನೋಡಿ. ಈಗ ಆದಮೇಲೆ ಸೆಂಟ್ರಲ್ಲಿ ಒಂದು ಗ್ಯಾಪ್ ಅನಿಸುತ್ತೆ, ಆವಾಗ ಒಂದು ಜರ್ದೋಸಿನ ಸೆಂಟ್ರ್ ಮಧ್ಯದಲ್ಲಿ ಕವರ್ ಆಗಂಗೆ ಒಂದು ಜರ್ದೋಸಿ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಇದು ಕಂಪ್ಲೀಟ್ ಆಯ್ತವಲ್ಲ, ಇನ್ನೊಂದು ಲೀಫ್ ಇದೆ ನೋಡಿ. ಈಗ ತುದಿಯಿಂದ ಒಂದು ಹಾಕ್ತಾಯಿದ್ದೀನಿ ನೋಡಿ. ಈ ಕಡೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿಲ್ಲ ಅಂದರೆ ಈ ಸೈಡಲ್ಲಿ ಹಾಕಿರೋದು ಆದರೂ ಕಾಣಿಸುತ್ತೆ ನೋಡಿ ಕ್ಲಿಯರಾಗಿ. ತುದಿ ಹಾಕಿದ್ಮೇಲೆ ಅದ್ರ ಪಕ್ಕ ಒಂದು ಈ ಕಡೆ ಬರ್ತಾಯಿದ್ದೀನಿ ನೋಡಿರಿ. ಅದು ಸೆಂಟ್ರ್ ಹಾಕಿದ್ದೀನಲ್ಲ, ಅದ್ರ ಕೆಳಗಡೆ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕ್ತಾಯಿದ್ದೀನಿ ನೋಡಿ. ಈಗ ಈ ಸೈಡಲ್ಲಿ ಹಾಕ್ತಾಯಿದ್ದೀನಿ. ಈಗ ಈ ಸೈಡಲ್ಲಿ ಅದ್ರ ಕೆಳಗಡೆ ಹಾಕ್ತಾಯಿದ್ದೀನಿ, ಅಂದರೆ ಪಕ್ಕ ಅಲ್ಲ, ಒಂದಕ್ಕೊಂದು ಸ್ಟೆಪ್ ಟೈಪ್ ಇಳಿತಾ ಇರ್ತೀವಲ್ಲ ಆ ಥರ 1 by 1 ಕೆಳಗಡೆ ಹಾಕಂತ ಬರಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಿ, ಕರೆಕ್ಟಾಗಿ ಆ ಸೂಜಿಲಿ ಪೋಣಿಸಿ ಅದನ್ನ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿಟ್ಕೊಂಡು ಆ ನೀಡನ್ನ ಒಳಗಡೆ ಹಾಕಿ. ನಮ್ಗೆ ಅಂದಾಜು ಗೊತ್ತಾಗಲ್ಲ ಸೈಜು ಅಂದರೆ ಸೂಜಿ ಮೇಲ್ಗಡೆ ತಗೊಂಡು ಜರ್ದೋಸಿ ಹಾಕಿ ಆ ಜರ್ದೋಸಿನ ಮಲಗಿಸ್ರಿ ಆ ಲೀಫ್ ಮೇಲೆ. ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿ ಒಳಗಡೆ ಹಾಕಿ ನೀಡನ್ನ. ನೋಡಿರಿ ಕರೆಕ್ಟಾಗಿ ಬರ್ತಾಯಿದೆ. ಎರಡೂ ಕಡೆ ಈಕ್ವಲಾಗಿ ಹಾಕೊಂಡು ಬರ್ರಿ, ಆವಾಗ ವೇರಿಯೇಷನ್ ಅನ್ಸೋದಿಲ್ಲ, ಒಂದೇ ಥರನೇ ಬರ್ತಾಯಿದೆ ಅಂತ ಅನಿಸುತ್ತೆ. ಒಟ್ಟು ಕರೆಕ್ಟಾಗಿ ಲೀಫ್ ಶೇಪ್ ಬರ್ಬೇಕದು. ಯಾವುದೇ ಒಂದು ಕೆಲಸನ ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಪ್ರತಿ ವೀಡಿಯೋದಲ್ಲಿ ನಾನು ಇದನ್ನ ರಿಪೀಟಾಗಿ ಹೇಳ್ತಿದ್ದೀನಿ. ವರ್ಕು ನಾವು ಏನು ಅಂದ್ಕೊಂಡಿರ್ತೀವೋ ಅದು ಕರೆಕ್ಟಾಗಿ ಬರಬೇಕು. ಬರಲಿಲ್ಲ ಅಂದರೆ ಇನ್ನೊಂದು 2 ಸಲ ಆದರೂ ಪ್ರಾಕ್ಟೀಸ್ ಮಾಡಿ ಆದರೂ ಸಹ ಅದನ್ನ ನಾವು ಹಾಕಿದರೆ ಅವಾಗ ಪರ್ಫೆಕ್ಟ್ ಅನಿಸ್ತೀವಿ ನೋಡಿ. ತಪ್ಪಾಗಿರೋದನ್ನ ತಿದ್ದಬೇಕು, ತಿದ್ದಲಿಲ್ಲ ಅಂದರೆ ಅದು ಸರಿ ಹೋಗೋದಿಲ್ಲ. ಅದಕ್ಕೋಸ್ಕರ ತಪ್ಪಾಯಿತು ಅಂತೇನು ಕೈ ಬಿಡೋಕ್ಕೆ ಹೋಗಬೇಡ್ರಿ, ಬರಲಿಲ್ಲ ಅಂತಲೂ ಕೈ ಬಿಡೋಕ್ಕೆ ಹೋಗಿ, ಬರೋವರೆಗೂ ಕೈ ಬಿಡಲಿಲ್ದಂಗೆ ಹಾಕ್ತಾ ಇರ್ರಿ. ಈಸಿಯಾಗಿ ಹಾಕ್ಬೋದು ನೋಡಿರಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸೂಜಿ ದಾರದಲ್ಲೂ. ನೋಡಿರಿ ಲಾಸ್ಟ್ ಒಂದು ಸೆಂಟ್ರಲ್ಲಿ ಹಾಕ್ತಾಯಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಡಿಸೈನು. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ.
ನೋಡಿರಿ ಡಿಸೈನ್ ಎಷ್ಟು ನೀಟಾಗಿ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಡಿಸೈನು ಪರ್ಫೆಕ್ಟಾಗಿ ಬಂದಿದೆ, ಎಲ್ಲೂ ಏನು ವ್ಯತ್ಯಾಸ ಆಗಿದ್ದಿಲ್ಲ. ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.